ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಈ ಬ್ಲಾಗ್ ನೋಡ್ರಿ, ಇದು ಗೋಧಿ ರವೆ ಮನೆಯಾಗ ಹೊಡಿಸಿರ್ತಾರಲ್ಲ ಅದ್ರ ಉಪ್ಪಿಟ್ಟು ನೋಡ್ರಿ. ಇದು ಟೇಸ್ಟ್ ಮಾತ್ರ ಭಾರಿ ಮಸ್ತ್ ಆಗುತ್ತೆ ನೋಡ್ರಿ. ಇದನ್ನ ನೀಟಾಗಿ ಹಿಂಗೆ ಹುರ್ಕೋಬೇಕು. ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರಿಬೇಕು ನೋಡ್ರಿ, ಕೆಂಪು ಆಗೋ ತನಕ. ಹಂಗೆ ಒಂದು ಬೊಗಣಿ ಇಟ್ಕೊಂಡು ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿನೇ ಬೇಕು ಉಪ್ಪಿಟ್ಟಿಗೆ. ಅಂದ್ರೆ ಸ್ವಲ್ಪ ಉದ್ದಿನಬೇಳೆ ಹಾಕೊಂಡಿನ್ರಿ, ಒಂದು ಸ್ಪೂನು ಕಡಲೆಬೇಳೆ, ಶೇಂಗಾ ಹಾಕೊಂಡಿನಿ ನೋಡ್ರಿ ಸ್ವಲ್ಪ. ಆಮೇಲೆ ಕರಿಬೇವು, ಉಳ್ಳಾಗಡ್ಡಿ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡು, ಒಂದು ಮೆಣ್ಸಿನ್ಕಾಯಿ ಹಾಕೊಂಡಿನ್ರಿ ನಾನು, ಒಂದು ಟಮಾಟಿ ಹಾಕ್ಕೊಂಡು ಸ್ವಲ್ಪ ರುಚಿ ತಕ್ಕಟ್ಟು ಉಪ್ಪು ನೋಡಿ ಹಾಕೋಬೇಕು ನೋಡ್ರಿ. ಇದು ಚೆನ್ನಾಗಿ ಎಣ್ಣೆ ಒಳಗೆ ಸ್ವಲ್ಪ ಬಾಡಿಸ್ಕೋಬೇಕು ನೀಟಾಗಿ. ಆಮೇಲೆ ಒಂದು ಕಪ್ ರವೆ, 2.5-3 ಕಪ್ಪಿನ ತನಕ ನೀರು ಹಾಕೊಂಡಿನಿ ನೋಡ್ರಿ. ನಾನು ಸ್ವಲ್ಪ ಮೆತ್ತಗನ ಇದನ್ನು ಉಪ್ಪಿಟ್ಟು ಮಾಡ್ಕೊಳಕತ್ತೀನಿ. ನೀವು ಬೇಕಾದ್ರೆ 2.5 ಕಪ್ ಹಾಕೋಬೇಕು. ಇದು ನೀರು ಚೆನ್ನಾಗಿ ಕುದಿಯೋತ್ನಾಗ ಈಗ ಟೇಸ್ಟ್ ನೋಡ್ಬೇಕು ನೋಡ್ರಿ. ನೋಡ್ಕಟ ಉಪ್ಪು ಅದೆಲ್ಲ ಚೆನ್ನಾಗೈತಂದ್ರೆ ಸ್ವಲ್ಪ ರವೆ ಹಾಕ್ಕೊಂಡು ನೀಟಾಗಿ ತಿರ್ಗಿಸ್ಕೋಬೇಕ್ರಿ. ಜಾಸ್ತಿ ಅಂದರೆ ಗಂಟು ಪಂಟು ಏನಾಗೋದಿಲ್ಲ. 1 ನಿಮಿಷ ಪ್ಲೇಟ್ ಮುಚ್ಚಿ ಬಿಟ್ರಂದ್ರೆ ಗ್ಯಾಸ್ ಆರಿಸಿ. ಈ ನೋಡ್ರಿ ಉಪ್ಪಿಟ್ಟು ಮಾತ್ರ ಭಾರಿ ಮಸ್ತ್ ಆಗೈತೆ.